ಕರ್ತನಾದ ಯೇಸು ಕ್ರಿಸ್ತನಲ್ಲಿರುವಂತಹ ಎಲ್ಲ ಸಹೋದರ ಸಹೋದರಿಯರಿಗೆ ನನ್ನ ವಂದನೆಗಳು. ನಾವೀಗ ಒಂದು ಕ್ಷಣ ನಮ್ಮ ಪರಲೋಕದ ದೃಶ್ಯ ಹೇಗಿತ್ತು ಎನ್ನುವಂಥದ್ದನ್ನು ನಮ್ಮ ಮನಸ್ಸಿನಲ್ಲಿ ಚಿತ್ರಿಸ್ಕೊಳ್ಳೋಣ. ಇದುವರೆಗೆ ನೋಡಿರುವಂತಹ ಸಂಗತಿಗಳನ್ನು ನೆನಪಿಸ್ಕೊಳ್ಳಿ. ಒಂದು ಪಚ್ಚೆಯಂತೆ ತೋರ್ತಾ ಇದ್ದಂತಹ ಮುಗಿಲು ಬಿಲ್ನಿಂದ ಸುತ್ತುವರೆದಿದ್ದಂತಹ ಒಂದು ಸಿಂಹಾಸನ, ಹಾಗೆ ಸೂರ್ಯಕಾಂತ ಮಣಿಗಳಂಥ ಪದ್ಮಕಾಂತ ಮಣಿಗಳಂತಹ ಒಂದು ಮನೋಹರ ಸೌಂದರ್ಯವನ್ನು ಹೊಂದಿದ್ದ ನಮ್ಮ ತಂದೆಯಾದ ದೇವರನ್ನು ನಾವು ನೋಡಿದ್ವಿ. ಹಾಗೆ ಕೆರೂಬಿಯರು, ಹಾಗೆ 4 ಜೀವಿಗಳನ್ನು ನೋಡಿದ್ವಿ. ಒಂದು ಸಿಂಹದ ಮುಖ ಇರುವಂತಹ ಕೆರೂಬಿ, ಹಾಗೆ ಮನುಷ್ಯನ ಮುಖವನ್ನು ಹೊಂದಿದ್ದಂತಹ ಕೆರೂಬಿ, ಗರುಡನ ಮುಖವನ್ನು ಹೊಂದಿದ್ದಂತಹ ಕೆರೂಬಿ, ಹಾಗೆ ಹೋರಿಯ ಮುಖವನ್ನು ಕೂಡ ಹೊಂದಿದ್ದಂತಹ ಕೆರೂಬಿಯನ್ನು ನೋಡಿದ್ವಿ. ಹಾಗೆ ಸಿಂಹಾಸನದೊಳಗಿಂದ ಹೊರಡ್ತಾ ಇದ್ದಂತಹ ಮಿಂಚುಗಳನ್ನು ಕೂಡ ನಾವು ನೋಡಿದ್ವಿ. ದೇವರ ಆತ್ಮಗಳನ್ನು ಸೂಚಿಸುವಂತಹ 7 ದೀಪಗಳನ್ನು ಕೂಡ ನಾವು ನೋಡಿದ್ವಿ. ಹಾಗೆಯೇ ಒಂದು ಸ್ಫಟಿಕಕ್ಕೆ ಸಮಾನವಾದಂತಹ ಒಂದು ಗಾಜಿನ ಸಮುದ್ರವನ್ನು ನೋಡಿದ್ವಿ. ದೇವರ ಬಲಗೈಯಲ್ಲಿದ್ದ ಒಂದು ಸುರುಳಿಯನ್ನು ಕೂಡ ನೋಡಿದ್ವಿ. ಹಾಗೆಯೇ ಕೊಯ್ಯಲ್ಪಟ್ಟಿದ್ದಂತಹ ಒಂದು ಕುರಿಯನ್ನು ಕೂಡ ನಾವು ಈವರೆಗಿನ ಅಧ್ಯಯನದಲ್ಲಿ ನೋಡಿದ್ವಿ. ಹಾಗೆ ನಾವು ಕೆಲವು ಸಂಗತಿಗಳನ್ನು ಕೂಡ ಶಬ್ದಗಳನ್ನು ಕೂಡ ಕೇಳಿದ್ವಿ. ಮೊದಲನೆಯದಾಗಿ ತುತ್ತೂರಿ ಅಂತಿದ್ದಂತಹ ಒಂದು ಧ್ವನಿ, ಯೋಹಾನನಿಗೆ ಕೊಟ್ಟಂತಹ ಒಂದು ಆಹ್ವಾನ, ಪರಲೋಕಕ್ಕೆ ಏರಿ ಬಾ ಅನ್ನುವಂಥದ್ದು. ಇಲ್ಲಿಗೆ ಏರಿ ಬಾ, ಮುಂದೆ ಆಗಬೇಕಾದವುಗಳನ್ನು ನಿನಗೆ ತೋರಿಸುವೆನು. ಅಂದರೆ ಮುಂದೆ ನಡೆಯಬೇಕಾದ ಸಂಗತಿಗಳು, ಪ್ರವಾದನೆಗಳು ಎನ್ನುವಂತಹ ಒಂದು ಸ್ಪಷ್ಟ ಸಂಕೇತ. ಹಾಗೆ 4 ಜೀವಿಗಳು ಹಗಲಿರುಳು ವಿಶ್ರಮಿಸಿಕೊಳ್ಳದೆ ಹೇಳ್ತಾ ಇದ್ದಂತಹ ಸ್ವರಗಳು, ದೇವರಾದ ಕರ್ತನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಆತನು ಸರ್ವಶಕ್ತನು, ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿ ಇರುವಂಥವನು ಎನ್ನುವಂತಹ ಒಂದು ಆರಾಧನೆಯನ್ನು ಕೂಡ ನಾವು ನೋಡಿದ್ವಿ. ಮತ್ತು 4 ಜೀವಿಗಳು ಪ್ರಭಾವಮಾನ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸುವಾಗ 24 ಮಂದಿ ಹಿರಿಯರು ಮಾಡುವಂತಹ ಆರಾಧನೆಯನ್ನು ಕೂಡ ನಾವು ನೋಡಿದ್ವಿ. ಕರ್ತನೇ, ನಮ್ಮ ದೇವರೇ, ನೀನು ಪ್ರಭಾವ ಮಾನ ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ. ಸಮಸ್ತವನ್ನು ಸೃಷ್ಟಿಸಿದಾತನು ನೀನೇ, ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು, ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಎನ್ನುವಂತಹದ್ದು. ಈಗ ನಾವು ಪ್ರಕಟಣೆ 5ನೇ ಅಧ್ಯಾಯದ ಒಂದು 5ನೇ ವಚನದವರೆಗೆ ಬಹಳ ಸ್ಪಷ್ಟವಾಗಿ ನೋಡಿದ್ವಿ. ನಾನೀಗ ನಿಮಗೋಸ್ಕರ ಪ್ರಕಟಣೆ ಗ್ರಂಥದ 5ನೇ ಅಧ್ಯಾಯದ 6ನೇ ವಚನದಿಂದ 14ನೇ ವಚನಗಳವರೆಗೆ ಓದ್ತೇನೆ. ಅದಕ್ಕೂ ಮುಂಚೆ ಇನ್ನೂ ಕೆಲವು ವಿಷಯಗಳನ್ನು ನೋಡೋಣ. ಪರಲೋಕದಲ್ಲಿರುವಂಥವರ ಒಂದು ಸಂಬಂಧಗಳ ಬಗ್ಗೆ ಏನು ತಿಳಿದುಕೊಂಡಿದ್ದೇವೆ ಅನ್ನುವಂತಹದ್ದು, ದೇವದೂತರ ಮಧ್ಯೆ ಮತ್ತು ವಿಮೋಚಿತರ ಮಧ್ಯದಲ್ಲಿ ಸಂಭಾಷಣೆ ನಡೆಯುವಂತಹ ವಿಷಯವನ್ನು ನಾವು ನೋಡಿದ್ವಿ. ಹಾಗೆಯೇ ಅಲ್ಲಿರುವಂತಹ ಎಲ್ಲರಲ್ಲಿರುವಂಥ ಒಂದು ಮನೋಭಾವಗಳನ್ನು ಕೂಡ ನಾವು ಗುರುತಿಸಿದರೆ ನಮ್ಮ ಅಧ್ಯಯನಕ್ಕೆ ಬಹಳ ಸುಲಭವಾಗುತ್ತೆ. ಅದೇನೆಂದರೆ ಅವರಲ್ಲಿ ಇದ್ದಂತಹ ಒಂದು ಮೆಚ್ಚುಗೆಯ ಭಾವ, ಹಾಗೆ ಸ್ತೋತ್ರವನ್ನು ಸಲ್ಲಿಸುವಂತಹ ಮನೋಭಾವ, ಹಾಗೆಯೇ ಆರಾಧಿಸುವಂತಹ ಒಂದು ಮನೋಭಾವ, ಯೋಗ್ಯತೆಯನ್ನು ಗುರುತಿಸುವಂತಹ ಒಂದು ಮನೋಭಾವ ಕೂಡ ಅವರಲ್ಲಿತ್ತು. ಹಾಗೆಯೇ ಭೂಮಿಯ ಮೇಲಿನ ಸಂಗತಿಗಳ ಬಗ್ಗೆ ಒಂದು ಅರಿವು ಅವ್ರಿಗಿತ್ತು ಅನ್ನುವಂಥದ್ದು ಬಹಳ ಸ್ಪಷ್ಟ. ಹಾಗೆಯೇ ಕರ್ತನಾದ ಯೇಸು ಕ್ರಿಸ್ತನು ಕಲ್ವಾರಿಯ ಶಿಲುಬೆಯ ಮೇಲೆ ಯಜ್ಞಾರ್ಪಿತನಾದಂತಹ ಅರಿವು ಕೂಡ ಅವರಿಗಿತ್ತು. ಮತ್ತು ಭೂಮಿಯ ಮೇಲಿರುವಂತಹ ಸ್ಥಿತಿಗತಿಯನ್ನು ಕುರಿತಂತೆ ಒಂದು ತಿಳುವಳಿಕೆ ಅಥವಾ ಅರಿವು ಇತ್ತು. ಮತ್ತು ವಿಮೋಚಕನು ಮತ್ತೆ ಅದನ್ನು ಕ್ರಯ ಕೊಟ್ಟುಕೊಳ್ಳಬೇಕಾಗಿರುವಂತಹ ಒಂದು ಅತ್ಯಂತ ಅವಶ್ಯಕ ಸ್ಥಿತಿಯ ಬಗ್ಗೆ ಕೂಡ ಅವರಿಗೆ ತಿಳುವಳಿಕೆ ಇತ್ತು. ಮತ್ತು ಭೂಮಿಯ ಸ್ಥಿತಿಯ ಬಗ್ಗೆ ಮತ್ತು ಅದರ ನಿವಾಸಿಗಳ ಬಗ್ಗೆ ಒಂದು ಹೃದಯಪೂರ್ವಕವಾದಂತಹ ಒಂದು ಕಾಳಜಿಯನ್ನು ನಾವು ಅಲ್ಲಿರುವಂತಹ ದೇವದೂತರಲ್ಲಿ ಮತ್ತು ವಿಮೋಚಿತರ ಮಧ್ಯದಲ್ಲಿ ಅವರಲ್ಲಿ ಇರುವಂಥದ್ದನ್ನು ನಾವು ಗುರುತಿಸಬಹುದು. ಹಾಗೆ ದೇವರು ತನ್ನ ಸಿಂಹಾಸನದ ಮೇಲೆ ಕುಳಿತಿದ್ದಾನೆ. ಅಂದರೆ ಎಲ್ಲ ಸಂಗತಿಗಳು ಯಾರ ಒಂದು ಅಧಿಕಾರದ ಅಡಿಯಲ್ಲಿ ನಡೆಯುತ್ತಿವೆ ಎನ್ನುವಂಥದ್ದು ಬಹಳ ಸ್ಪಷ್ಟ. ದೇವರ ಕೈಯಲ್ಲಿದ್ದ ಒಂದು ಸುರುಳಿ ಅಂದರೆ ಪುಸ್ತಕ, ಒಂದು ಕಳೆದುಕೊಂಡಂತಹ ಭೂಮಿ ಎಂಬ ಆಸ್ತಿಯ ಕ್ರಯಪತ್ರ ಅಥವಾ ಖಾತಾ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಹಾಗೆಯೇ ಆ 7 ಮುದ್ರೆಗಳು ಅಂದಾಗ ಅದನ್ನು ಕೊಳ್ಳಬೇಕಾಗಿರುವಾಗ ಅದು ಆಸ್ತಿಯ ಮೇಲಿರುವಂತಹ ಒಂದು ಹೊರೆಗಳು ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬಹುದು. ನಾನೀಗ ನಿಮಗೆ ಪ್ರಕಟಣೆಯ ಗ್ರಂಥದ 5ನೇ ಅಧ್ಯಾಯದ
6ನೇ ವಚನದಿಂದ 14ನೇ ವಚನಗಳವರೆಗೆ ಕನ್ನಡ ಬೈಬಲ್ನಿಂದ ಓದ್ತೇನೆ. ಸಿಂಹಾಸನವು 4 ಜೀವಿಗಳು ಇದ್ದ ಸ್ಥಳಕ್ಕೂ ಹಿರಿಯರು ಇದ್ದ ಸ್ಥಳಕ್ಕೂ ಮಧ್ಯದಲ್ಲಿ ಒಂದು ಕುರಿ ಕೊಯ್ಯಲ್ಪಟ್ಟದ್ದಾಗಿ ನಿಂತಿರುವುದನ್ನು ಕಂಡೆನು. ಅದಕ್ಕೆ 7 ಕೊಂಬುಗಳು 7 ಕಣ್ಣುಗಳು ಇದ್ದವು. ಅವು ಏನೆಂದರೆ ಭೂಮಿಯ ಮೇಲೆಲ್ಲ ಕಳುಹಿಸಲ್ಪಟ್ಟಿರುವ ದೇವರ 7 ಆತ್ಮಗಳು. ಈತನು ಮುಂದೆ ಬಂದು ಸಿಂಹಾಸನದ ಮೇಲೆ ಕೂತಿದ್ದಾತನ ಬಲಗೈಯೊಳಗಿಂದ ಆ ಸುರುಳಿಯನ್ನು ತೆಗೆದುಕೊಂಡಾಗ ಆ 4 ಜೀವಿಗಳು 24 ಮಂದಿ ಹಿರಿಯರು ಯಜ್ಞದ ಕುರಿಯಾದಾತನ ಪಾದಕ್ಕೆ ಬಿದ್ದರು. ಹಿರಿಯರ ಕೈಗಳಲ್ಲಿ ವೀಣೆಗಳು, ದೇವಜನರ ಪ್ರಾರ್ಥನೆಗಳೆಂಬ ಧೂಪದಿಂದ ತುಂಬಿದ್ದ ಚಿನ್ನದ ಧೂಪಾರತಿಗಳೂ ಇದ್ದವು. ಅವರು ಹೊಸ ಹಾಡನ್ನು ಹಾಡುತ್ತಾ, ನೀನು ಸುರುಳಿಯನ್ನು ತೆಗೆದುಕೊಂಡು ಅದರ ಮುದ್ರೆಗಳನ್ನು ಒಡೆಯುವುದಕ್ಕೆ ಯೋಗ್ಯನೇ. ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳವರಿಂದ ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡು ಅವರನ್ನು ನಮ್ಮ ದೇವರಿಗೋಸ್ಕರ ರಾಜ್ಯವನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದಿ. ಅವರು ಭೂಮಿಯ ಮೇಲೆ ಆಳುವರು ಎಂದು ಹೇಳಿದರು. ಇದಲ್ಲದೆ ಸಿಂಹಾಸನವು, ಜೀವಿಗಳು, ಹಿರಿಯರು ಇವರ ಸುತ್ತಲೂ ಬಹುಮಂದಿ ದೇವದೂತರನ್ನು ಕಂಡೆನು. ಅವರ ಸಂಖ್ಯೆಯು ಕೋಟ್ಯಾನುಕೋಟಿಯಾಗಿಯೂ ಲಕ್ಷೋಪಲಕ್ಷವಾಗಿಯೂ ಇತ್ತು. ಅವರ ಸ್ವರವು ನನಗೆ ಕೇಳಿಸಿತು. ಅವರು ಮಹಾಶಬ್ದದಿಂದ, ವಧಿತನಾದ ಕುರಿಯಾದಾತನು ಬಲ, ಐಶ್ವರ್ಯ, ಜ್ಞಾನ, ಸಾಮರ್ಥ್ಯ, ಮಾನ, ಪ್ರಭಾವ, ಸ್ತೋತ್ರಗಳನ್ನು ಹೊಂದುವುದಕ್ಕೆ ಯೋಗ್ಯನು ಎಂದು ಹೇಳಿದರು. ಇದಲ್ಲದೆ ಆಕಾಶದಲ್ಲಿಯೂ ಭೂಮಿಯ ಮೇಲೆಯೂ ಭೂಮಿಯ ಕೆಳಗೆಯೂ ಸಮುದ್ರದ ಮೇಲೆಯೂ ಇರುವ ಎಲ್ಲ ಸೃಷ್ಟಿಗಳು, ಅಂದರೆ ಭೂಮ್ಯಾಕಾಶ ಸಮುದ್ರಗಳೊಳಗೆ ಇರುವುದೆಲ್ಲವೂ, ಸಿಂಹಾಸನಾಸೀನನಿಗೂ ಯಜ್ಞದ ಕುರಿಯಾದಾತನಿಗೂ ಸ್ತೋತ್ರ, ಮಾನ, ಪ್ರಭಾವ, ಅಧಿಪತ್ಯಗಳು ಯುಗಯುಗಾಂತರಗಳಲ್ಲಿಯೂ ಇರಲಿ ಎಂದು ಹೇಳುವುದನ್ನು ಕೇಳಿದನು. ಆಗ 4 ಜೀವಿಗಳು ಆಮೆನ್ ಅಂದವು ಮತ್ತು ಹಿರಿಯರು ಅಡ್ಡಬಿದ್ದು ನಮಸ್ಕಾರ ಮಾಡಿದರು. ಯಜ್ಞದ ಕುರಿಯಾದಾತನು ಆ ಸುರುಳಿಯನ್ನು ತಂದೆಯಾದ ದೇವರ ಕೈಯಿಂದ ತೆಗೆದುಕೊಂಡಾಗ ಈ ಒಂದು ವಿಜಯೋತ್ಸವವನ್ನು, ಉಲ್ಲಾಸವನ್ನು ನಾವು ಆ ಒಂದು ವಾತಾವರಣದಲ್ಲಿ ಗಮನಿಸ್ತೇವೆ. ಇಂತಹ ಒಂದು ಸಂಭ್ರಮವಾದ ವಾತಾವರಣಕ್ಕೆ ಕಾರಣವಾದರೂ ಏನು ಅನ್ನುವಂತಹ ಪ್ರಶ್ನೆ ಬರುತ್ತೆ. ಇದು ಒಬ್ಬರ ಕೈಯಿಂದ ಇನ್ನೊಬ್ಬರು ಒಂದು ಪುಸ್ತಕವನ್ನು ತೆಗೆದುಕೊಂಡು ಮಾತ್ರಕ್ಕೆ ಬರುವಂತಹ ಉಲ್ಲಾಸ ಅಲ್ಲ ಅನ್ನುವಂಥದ್ದು ಸ್ಪಷ್ಟ. ಆದರೂ ಕೂಡ ಯಾವ ಸಂಗತಿ ಇವರನ್ನು ಇಷ್ಟೊಂದು ಸಂತೋಷಗೊಳಿಸ್ತಾ ಇದೆ ಅನ್ನುವಂಥದ್ದನ್ನು ನಾವು ಈ ವಚನಗಳಲ್ಲಿ ನೋಡಬಹುದು. ನಿಜವಾಗಿ ಹೇಳ್ಬೇಕೆಂದರೆ ಮಾನವ ಚರಿತ್ರೆಯಲ್ಲಿ ಅತ್ಯಂತ ಅರ್ಥಪೂರ್ಣವಾದಂತಹ, ಅತ್ಯಂತ ಮಹತ್ವದ, ಹಾಗೆಯೇ ಪರಾಕಾಷ್ಠತೆಯ ಸಮಯ ಅಥವಾ ಕ್ಷಣ ಇದಾಗಿದೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಯಜ್ಞದ ಕುರಿಯಾದಾತನಿಗೆ ವಿಶ್ವದ ರಾಜತ್ವವನ್ನು ವಹಿಸಿಕೊಡುವಂತಹ ಸಮಯ, ಆದಾಮನ ಬಿದ್ದು ಹೋದ ಜನಾಂಗಕ್ಕೆ ಬಾಧ್ಯತೆಯನ್ನು ಹಿಂತಿರುಗಿಸುವಂತಹ ಸಮಯ ಇದಾಗಿದೆ. ಹಾಗೆ ಅಪಹರಣಕಾರನನ್ನು, ಅಂದರೆ ಸೈತಾನನನ್ನು, ದೇವರ ವಿರೋಧಿಯನ್ನು ಹೊರಗೆ ದಬ್ಬುವಂತಹ ಸಮಯ ಕೂಡ ಇದಾಗಿದೆ. ಹಾಗೆ ಇಲ್ಲಿ ನಾವು ನೋಡಿದ್ವಿ ಕೊಯ್ಯಲ್ಪಟ್ಟಂತಹ ಕುರಿ ಇರುವಂಥದ್ದನ್ನು. ಗ್ರೀಕ್ ಭಾಷೆಯಲ್ಲಿ ಕುರಿ ಅಂದಾಗ ಅದನ್ನು ಆಮ್ನೋಸ್ ಎನ್ನುವಂತಹ ಶಬ್ದವನ್ನು ಉಪಯೋಗಿಸ್ತಾರೆ. ಆದರೆ ಇಲ್ಲಿ ನಮ್ಮ ಯೋಹಾನನು ಉಪಯೋಗಿಸಿರುವಂತಹ ಶಬ್ದ ಅರ್ನಿಯೋಸ್ ಅಥವಾ ಲಿಟ್ಲ್ ಪೆಟ್ ಲ್ಯಾಂಬ್ ಅನ್ನುವಂಥದ್ದು. ಅಂದರೆ ಮುದ್ದಾಗಿರುವಂತಹ, ಮನೆಯಲ್ಲಿ ಸಾಕುವಂತಹ ಕುರಿಮರಿ. ಪಸ್ಕದ ಕುರಿ ಅಂದರೆ ದೇವರಿಗೆ ಯಜ್ಞವಾಗಿ ಅರ್ಪಿತವಾಗ್ತಾ ಇದ್ದಂತಹ ಕುರಿಗೆ ಸಂಕೇತವಾಗಿರುವಂತಹದ್ದು. ಅದು ಸಾಮಾನ್ಯ ಕುರಿಯಾಗಿರಲಿಲ್ಲ. ಅದರ ಸೌಂದರ್ಯಕ್ಕೆ ಹಾಗೆ ಪರಿಪೂರ್ಣತೆಗೆ ವಿಶೇಷವಾದ ರೀತಿಯಲ್ಲಿ ಬಹಳ ಎಚ್ಚರಿಕೆ ವಹಿಸಿ ಆಯ್ಕೆ ಮಾಡಲಾಗ್ತಿತ್ತು ಅನ್ನುವಂತಹ ವಿಷಯವನ್ನು ನಾವು ಗಮನಿಸಬೇಕು. ಅಷ್ಟೇ ಅಲ್ಲದೆ ಅದನ್ನು ಸುಮಾರು 4 ದಿನಗಳ ಕಾಲ ಅದನ್ನು ಮನೆಯಲ್ಲಿ ಮಕ್ಕಳ ಜೊತೆ ಬಿಡಲಾಗ್ತಾಯಿತ್ತು. ಅಂದರೆ ಮಕ್ಕಳು ಅವುಗಳನ್ನು ಬಹಳ ಇಷ್ಟಪಟ್ಟು ಪ್ರೀತಿಸೋವರೆಗೂ ಕೂಡ ಅದನ್ನು ಮಕ್ಕಳ ಜೊತೆಗೆ ಇಡಲಾಗ್ತಾಯಿತ್ತು. ಮತ್ತು ಕೊಯ್ಯಲ್ಪಟ್ಟಂತಹ ಕುರಿ, ಸ್ಲೇಯಿನ್ ಲ್ಯಾಂಬ್ ಅಂತಂದಾಗ ಅದನ್ನು ಸ್ಲೇಯಿನ್ ಅನ್ನೋ
ಪದಕ್ಕೆ ಗ್ರೀಕ್ ಪದ ಸ್ಪ್ಯಾಝೋ ಅಂತ ಇದೆ. ಅಂದರೆ ವಾಯ್ಲೆಂಟ್ಲಿ ಸ್ಲೇನ್ ಅಂತ ಅರ್ಥ. ಅಂದರೆ ಹಿಂಸಾತ್ಮಕವಾಗಿ ಕೊಲ್ಲಲ್ಪಟ್ಟಂತಹ, ಒಂದು ದೌರ್ಜನ್ಯದಿಂದ ಕೊಲ್ಲಲ್ಪಟ್ಟಂತಹ ಅನ್ನುವಂತಹ ಸಂಗತಿಯನ್ನು ಸೂಚಿಸುವಂಥದ್ದು. ಹಾಗೆಯೇ ಕುರಿಗೆ 7 ಕೊಂಬುಗಳಿವೆ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಅಂದರೆ ಅವು ಆತನಿಗೆ ಕೊಡಲಾಗಿರುವಂತಹ ಒಂದು ಸಂಪೂರ್ಣ ಅಧಿಕಾರವನ್ನು ಸೂಚಿಸುವಂಥದ್ದು. ಮತ್ತಾಯ 28:18 ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂತಹ ಮಾತುಗಳನ್ನು ನೀವು ನೋಡಿ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ ಅನ್ನುವಂಥದ್ದು. ಹಾಗೆಯೇ ಕುರಿಗೆ 7 ಕಣ್ಣುಗಳಿವೆ. ಆತನು ತನ್ನ ಕುರಿಗಳನ್ನು ಬಹಳ ದಕ್ಷತೆಯಿಂದ, ಬಹಳ ಎಚ್ಚರಿಕೆಯಿಂದ ನೋಡಿಕೊಳ್ಳುವುದರ ಒಂದು ಸಂಕೇತವಾಗಿದೆ. ಅಂದರೆ ಆತನ ಜನರನ್ನು ಆತನು ಕಾಯುವಂಥದ್ದು, ಹಾಗೆ ನಿರ್ದೇಶಿಸುವಂಥದ್ದು, ಹಾಗೆ ಸಂತೈಸಿ ಸಲಹೆ ನೀಡುವಂಥದ್ದು. ಮತ್ತು ಆತನು ಈ ಭೂಮಿಯ ಮೇಲಿನ ಅಧಿಕಾರ ಮತ್ತು ರಾಜ್ಯಾಡಳಿತವನ್ನು ಹೊಂದಿಕೊಳ್ಳುವ ಆ ಕೊನೆಯ ದಿನಕ್ಕೆ ಸಂಭ್ರಮದಿಂದ ಹಾಗೆ ಕ್ರಮಬದ್ಧ ರೀತಿಯಲ್ಲಿ ನಡೆಸುವಂಥದ್ದನ್ನು ಅದು ಸೂಚಿಸುವಂಥದ್ದಾಗಿದೆ. ಹಾಗೆ 7 ಆತ್ಮಗಳು ಅಂದಾಗ ಯೆಶಾಯ 11ನೇ ಅಧ್ಯಾಯದಲ್ಲಿ 2ನೇ ವಚನದಲ್ಲಿ ನಾವು ಅದನ್ನು ನೋಡಬಹುದು. ಜ್ಞಾನ ವಿವೇಕದಾಯಕ ಆತ್ಮ, ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ, ತಿಳುವಳಿಕೆಯನ್ನು, ಯೆಹೋವನ ಭಯವನ್ನು ಉಂಟು ಮಾಡುವ ಆತ್ಮ. ಈ ಎಲ್ಲ ಆತ್ಮಗಳು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಇದ್ದಂಥದ್ದನ್ನು ಯೆಶಾಯನ ಪ್ರವಾದನೆಯಲ್ಲಿ ನೀವು ನೋಡ್ತೀರಿ. ಹಾಗೆ ಮತ್ತೆ ನೀವು ಈ ಅಧ್ಯಾಯದಲ್ಲಿ 5ನೇ ಅಧ್ಯಾಯದಲ್ಲಿ 7ನೇ ವಚನ ಹಾಗೂ 8ನೇ ವಚನಗಳಲ್ಲಿ ಆ ಸುರುಳಿಯನ್ನು ತೆಗೆದುಕೊಂಡಾಗ 4 ಜೀವಿಗಳು ಹಾಗೂ 24 ಮಂದಿ ಹಿರಿಯರು ಕೂಡ ಯಜ್ಞದ ಕುರಿಯಾದ ಆತನ ಪಾದಕ್ಕೆ ಬೀಳುವುದನ್ನು ನಾವು ನೋಡ್ತೇವೆ. ಹಿರಿಯರ ಕೈಗಳಲ್ಲಿ ಅಷ್ಟೇ ಅಲ್ಲದೆ ಒಂದು ವೀಣೆಗಳು, ಇಂಗ್ಲೀಷ್ ಭಾಷೆಯಲ್ಲಿ ಹೇಳೋದಾದರೆ ಅದನ್ನು ಹಾರ್ಪ್ಸ್ ಅಂತ ಹೇಳ್ತಾರೆ. ಹಾರ್ಪ್ಸನ್ನು ಒಂದು ಪದಕ್ಕೆ ಇಲ್ಲಿ ವೀಣೆ ಅಂತ ಕೆಲವು ಸಾರಿ ಉಪಯೋಗಿಸಲಾಗಿದೆ, ಕೆಲವು ಸಾರಿ ತಂತಿವಾದ್ಯ ಅಂತ. ಅದು ನಿಜವಾಗಿ ನೋಡಬೇಕಾದ್ರೆ ವೀಣೆಯ ರೀತಿಯಲ್ಲಿ ಇರೋದಿಲ್ಲ. ನೀವು ಯಾವುದಾದ್ರೂ ಒಂದು ಡಿಕ್ಷನರಿಯಲ್ಲಿ ಅದನ್ನು ನೋಡಿ ತಿಳ್ಕೊಳ್ಬೋದು. ಹಾಗೆಯೇ ಆ ದೇವಜನರ ಪ್ರಾರ್ಥನೆಗಳೆಂಬ ಧೂಪದಿಂದ ತುಂಬಿದ್ದ ಚಿನ್ನದ ಧೂಪಾರಾತಿಗಳು ಇದ್ದವು ಅನ್ನುವಂಥದ್ದನ್ನು ನೀವು ಗಮನಿಸಬಹುದು. ಈ ವೀಣೆಗಳು ಪ್ರತಿಯೊಬ್ಬರ ಹಿರಿಯರ ಕೈಯಲ್ಲಿದ್ದಂತಹ ಒಂದು ವೀಣೆ, ಇದು ಏನನ್ನು ಸೂಚಿಸ್ತದೆ ಅನ್ನುವಂಥದ್ದನ್ನು ಕೂಡ ನಾವು ನೋಡಬಹುದು. ನೀವು ಕೀರ್ತನೆ 33ನೇ ಅಧ್ಯಾಯ 2ನೇ ವಚನದಲ್ಲಿ ಕೂಡ ಇಂಗ್ಲೀಷ್ ಬೈಬಲ್ನಲ್ಲಿ ನೋಡಿ ಹಾರ್ಪ್ ಅನ್ನುವಂಥದ್ದು, ಹಾಗೆ ಕೀರ್ತನೆ 43:4 ಈ ವೀಣೆ ಅಥವಾ ಇಲ್ಲಿರುವಂಥ ಹಾರ್ಪ್ ಅನ್ನುವಂತಹ ಒಂದು ವಾದನ ಅದು ಸ್ತೋತ್ರಕ್ಕೆ ಸಂಕೇತವಾಗಿದೆ. ಹಾಗೆಯೇ ಅದು ಪ್ರವಾದನೆಗೂ ಕೂಡ ಸಂಕೇತವಾಗಿದೆ. ಹಾರ್ಪ್ ಅನ್ನುವಂತಹ ಒಂದು ವಾದನ ಅದನ್ನು ನೀವು 1 ಪೂರ್ವಕಾಲ ವೃತ್ತಾಂತ 25ನೇ ಅಧ್ಯಾಯ 1, 2, 3ನೇ ವಚನಗಳಲ್ಲಿ ನೋಡಬಹುದು. ಹಾಗೆಯೇ 1 ಸಮುವೇಲ 10ನೇ ಅಧ್ಯಾಯ 5ರಿಂದ 6ನೇ ವಚನಗಳಲ್ಲಿ ಕೂಡ ಇವನ್ನು ನೀವು ನೋಡಬಹುದು. ಈಗ ಅವರ ಕೈಗಳಲ್ಲಿ ದೇವ ಜನರ ಪ್ರಾರ್ಥನೆಗಳೆಂಬ ಧೂಪದಿಂದ ತುಂಬಿದ್ದ ಚಿನ್ನದ ಧೂಪಾರತಿಗಳು ಇದ್ದವು ಅನ್ನುವಂತಹ ಒಂದು ವಿಷಯವನ್ನು ನಾವು ಧ್ಯಾನ ಮಾಡೋಣ. ಒಂದು ಕಡೆ ನೀವು ಯೋಚನೆ ಮಾಡಬಹುದು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಪ್ರಾರ್ಥಿಸಲು ಹೇಳಿಕೊಟ್ಟಂಥದ್ದನ್ನು, ಹಾಗೆ ಅದರಲ್ಲಿದ್ದಂತಹ ಒಂದು ಕೆಲವು ಶಬ್ದಗಳನ್ನು, ವಾಕ್ಯ ಭಾಗಗಳನ್ನು ನಾವು ನೋಡೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿಕೊಟ್ಟಂತಹ ಒಂದು ಪ್ರಾರ್ಥನೆ, ಕರ್ತನ ಪ್ರಾರ್ಥನೆ ಎಲ್ಲರಿಗೂ ಗೊತ್ತಿರುವಂಥದ್ದು. ಒಂದು ಆತನ ಅದನ್ನು ಯಾವ ಸನ್ನಿವೇಶದಲ್ಲಿ ಹೇಳಿದನು ಅನ್ನುವಂಥದ್ದನ್ನು ಕೂಡ ನಾವು ನೋಡಬಹುದು. ಆತನು ಒಂದು ಪರ್ವತ ಪ್ರಸಂಗ ಮಾಡಿದಂತಹ ಒಂದು ಸಮಯದಲ್ಲಿ ಆತನು ಈ ಒಂದು ಪ್ರಾರ್ಥನೆಯನ್ನು ಕಲಿಸ್ಕೊಟ್ಟಂಥದ್ದು. ಹಾಗೆಯೇ ಶಿಷ್ಯರು ಕೂಡ ಆತನಿಗೆ ನಮಗೆ ಪ್ರಾರ್ಥನೆ ಹೇಗೆ ಮಾಡಬೇಕೆಂಬುದನ್ನು ಹೇಳಿಕೊಡುವಂತ ಕೇಳಿಕೊಂಡಾಗ ಕೂಡ ಆತನು ಪ್ರಾರ್ಥನೆಯನ್ನು ಕಲಿಸ್ಕೊಟ್ನು ಅನ್ನುವಂಥದ್ದನ್ನು ನಾವು ಸುವಾರ್ತೆಗಳಲ್ಲಿ ನೋಡ್ತೇವೆ. ಹಾಗೆ ಅಲ್ಲಿರುವಂತಹ ಕೆಲವು ಸಾಮಾನ್ಯ ವಾಕ್ಯ ಭಾಗಗಳನ್ನು ಕೂಡ ನಾವು ನೋಡ್ತೇವೆ. ಎರಡು ಕಡೆ ಇರುವಂಥದ್ದು. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಅಂದರೆ ಪ್ರಕಟಣೆಯ ಪುಸ್ತಕದ ಪ್ರಕಾರ ನಮ್ಮ ತಂದೆಯು ಸಿಂಹಾಸನದ ಮೇಲೆ ಕುಳಿತಿರುವುದನ್ನು ನಾವು ಇದು ವರ್ಣಿಸುವಂಥದ್ದು. ಹಾಗೆಯೇ ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ಈಗ ನಮ್ಮ ಪ್ರಕಟಣೆಯ ಗ್ರಂಥದಲ್ಲಿ ನಾವು ನೋಡಿದ್ದೇವೆ, ಪರಿಶುದ್ಧನು 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 ಎಂದು ಸದಾ ಹೇಳ್ತಾ ಇರುವಂತಹ 4 ಜೀವಿಗಳನ್ನು 4ನೇ ಅಧ್ಯಾಯದಲ್ಲಿ ನಾವು ನೋಡಿದ್ದೇವೆ.
ಹಾಗೆ ನಂತರ ಆ ಒಂದು ಪ್ರಾರ್ಥನೆಯಲ್ಲಿ ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ಈಗ ನಿನ್ನ ರಾಜ್ಯವು ಬರಲಿ ಎಂದಾಗ ಮತ್ತು ಹಾಗೆ ಅಂದವರ ನಮ್ಮೆಲ್ಲರ ಆ ಪ್ರಾರ್ಥನೆಗಳನ್ನು ನಾವು ಜ್ಞಾಪಿಸ್ಕೊಳ್ಬಹುದು. ಮೊದಲನೇ ಶತಮಾನದಿಂದ ಈ ಒಂದು ಪ್ರಾರ್ಥನೆಯನ್ನು ಭಕ್ತರು ಅನೇಕ ಬಾರಿ ಬಹುಶಃ ಲೆಕ್ಕ ಹಾಕಲಿಕ್ಕೆ ಆಗದಂಥ ಅಷ್ಟೊಂದು ಸಾರಿ ಮಾಡಿರಬಹುದು. ಹೀಗೆ ಒಂದು ನಿನ್ನ ರಾಜ್ಯವು ಬರಲಿ ಅಂತ ಪ್ರಾರ್ಥಿಸುವಾಗ ನಾವು ಏನನ್ನು ಹೇಳ್ತಾ ಇದ್ದೇವೆ ಅನ್ನುವಂಥದ್ದನ್ನು ಕೂಡ ಗಮನಿಸ್ರಿ. ನಾವು ಒಂದು ವಿಷಯವನ್ನು ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ, ದೇವರ ಹತ್ರ ನಮ್ಮ ಹೃದಯಗಳನ್ನು ತನ್ನ ಆತ್ಮನ ಮೂಲಕವಾಗಿ ಆಳುವಂತೆ ನಮ್ಮ ಕರ್ತನಾದ ದೇವರನ್ನು ನಾವು ಆಹ್ವಾನಿಸ್ತಾ ಇದ್ದೇವೆ ಅನ್ನುವಂಥದ್ದು. ನಮ್ಮ ಜೀವಿತಗಳ ಮೂಲಕ ದೇವರ ರಾಜ್ಯವು ತೋರಿ ಬರುವ ಹಾಗೆ ನಾವು ಕೇಳ್ಕೊಳ್ತಾ ಇದ್ದೇವೆ ಅನ್ನುವಂಥದ್ದು. ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂಥ ವಿಷಯ ನೋಡಿ, ಮತ್ತಾಯ 6ನೇ ಅಧ್ಯಾಯ 33ನೇ ವಚನದಲ್ಲಿ, ನೀವು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ ಅನ್ನುವಂಥದ್ದು. ಆ ಒಂದು ಅದಕ್ಕೆ ಪ್ರತಿಕ್ರಿಯೆಯಾಗಿ ನಾವು ಮಾಡುವಂತಹ ಒಂದು ಪ್ರಾರ್ಥನೆ. ಹಾಗೆ ಸುವಾರ್ಥ ಸಾರುವಿಕೆಗಾಗಿ ಕೂಡ ನಾವು ಕೇಳಿಕೊಳ್ತಾ ಇದ್ದೇವೆ ಅನ್ನುವಂಥದ್ದನ್ನು ಗಮನಿಸಬಹುದು. ಅಂದರೆ ಕರ್ತನಾದ ಯೇಸು ಕ್ರಿಸ್ತನನ್ನು ಅನೇಕರು ಒಂದು ಸ್ವೀಕರಿಸಿ ರಕ್ಷಣೆ ಹೊಂದಿ ಆತನ ರಾಜ್ಯ ವಿಸ್ತಾರವಾಗುವಂತೆ ನಾವು ಬೇಡಿಕೊಳ್ತಾ ಇರುವಂಥದ್ದನ್ನು ಕೂಡ ಇದು ಸೂಚಿಸುತ್ತದೆ. ಹಾಗೆಯೇ ಕರ್ತನಾದ ಯೇಸು ಕ್ರಿಸ್ತನು ಭೂಮಿಗೆ ಹಿಂತಿರುಗಿ ಬಂದು ತನ್ನ 1000 ವರ್ಷಗಳ ಒಂದು ರಾಜ್ಯವನ್ನು ಸ್ಥಾಪಿಸಬೇಕಾಗಿ ನಾವು ಈ ಒಂದು ಪ್ರಾರ್ಥನೆಯ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಹೀಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರಕಟಣೆ 22ನೇ ಅಧ್ಯಾಯ 20ನೇ ವಚನದಲ್ಲಿ, ಈಗೋ ನಾನು ಬೇಗನೆ ಬರುತ್ತೇನೆ ಅಂದಾಗ ನಮ್ಮ ಯೋಹಾನನು ಕೂಡ ಹಾಗೆಯೇ ಆಗಲಿ ಕರ್ತನಾದ ಯೇಸುವೇ ಬಾ ಎಂದು ಒಂದು ಪ್ರಾರ್ಥನೆ ಮಾಡಿದ್ದನ್ನು ನಾವು ನೋಡ್ತೇವೆ. ಹಾಗೆಯೇ ಒಂದು ಈ ಕರ್ತನ ಪ್ರಾರ್ಥನೆಯಲ್ಲಿ ಈ ಭೂಲೋಕದಲ್ಲಿ ಆತನ ರಾಜ್ಯವು ತನ್ನ ಸಂಪೂರ್ಣತೆಯಲ್ಲಿ ಇಲ್ಲವೆನ್ನುವಂಥದ್ದನ್ನು ನಾವು ಅರಿಕೆ ಮಾಡ್ತಾ ಇರುವಂಥದ್ದನ್ನು ಕೂಡ ತೋರಿಸುತ್ತೆ. ಅಷ್ಟೇ ಅಲ್ಲದೆ ನಾವು ಆತನ ರಾಜ್ಯವನ್ನು ಕುರಿತಂತಹ ನಮ್ಮ ಆಯ್ಕೆಗಳನ್ನು ಕೂಡ ಇದು ಒಂದು ವ್ಯಕ್ತಪಡಿಸುವಂತಹದ್ದಾಗಿದೆ. ಈಗ ಈ ಒಂದು ಧೂಪಾರತಿಗಳನ್ನು ದೇವಜನರ ಪ್ರಾರ್ಥನೆಗಳೆಂಬ ಧೂಪದಿಂದ ತುಂಬಿದ್ದ ಚಿನ್ನದ ಧೂಪಾರತಿಗಳನ್ನು ಹಿಡಿದುಕೊಂಡಿದ್ದಂತಹ ಆ ಹಿರಿಯರು ಏನನ್ನು ಒಂದು ಸೂಚಿಸ್ತಾರೆ ಅನ್ನುವಂತಹದ್ದನ್ನು ಅಥವಾ ಅದನ್ನು ನೋಡಿದಾಗ ನಮಗೆ ಹೇಗೆ ಅನಿಸುತ್ತೆ ಅನ್ನುವಂಥದ್ದನ್ನು ನಾವು ಸ್ವಲ್ಪ ಧ್ಯಾನ ಮಾಡೋಣ. ಬಹುಶಃ ಅವರು ಈ ರೀತಿಯಾಗಿ ಹೇಳ್ತಾ ಇರ್ಬೋದೇನೋ ಅನಿಸುವಂತಹ ಒಂದು ಮನೋಭಾವ ನಮ್ಮಲ್ಲಿ ಬರುತ್ತೆ. ಕರ್ತನಾದ ದೇವರೇ, ನೀನು ಮಾಡುವೆನೆಂದು ಹೇಳಿರುವಂತಹ ಎಲ್ಲ ಸಂಗತಿಗಳನ್ನು ನೀನು ಖಂಡಿತವಾಗಿ ಮಾಡುತ್ತಿ ಅನ್ನುವಂತಹ ವಿಷಯ ನಮಗೆ ಗೊತ್ತಿದೆ. ಅದು ನಮಗೆ ಪೂರ್ಣವಾಗಿ ಮನದಟ್ಟಾಗಿರುವಂತಹ ವಿಷಯ. ಯಾಕೆಂದರೆ ನಿನ್ನ ಮಾತುಗಳು ಎಂದಿಗೂ ಕೂಡ ತನ್ನ ಕಾರ್ಯವನ್ನು ಸಾಧಿಸದೆ ಅದು ಹಿಂತಿರುಗುವುದಿಲ್ಲ ಎನ್ನುವಂತಹದ್ದು. ಹಾಗೆ ನೀನು ನಮಗೆ ಮಾಡಿರುವಂತಹ ಎಲ್ಲ ವಾಗ್ದಾನಗಳನ್ನು ಹಿಡಿದುಕೊಂಡು ನಾವಿಲ್ಲಿ ನಿಂತಿದ್ದೇವೆ. ನೀನು ಮಾಡಿರುವಂತಹ ಎಲ್ಲ ಪ್ರವಾದನೆಗಳನ್ನು, ಹೇಳಿಸಿರುವಂತಹ ಎಲ್ಲ ಪ್ರವಾದನೆಗಳನ್ನು, ಹೇಳಿರುವಂತಹ ಎಲ್ಲ ಮಾತುಗಳನ್ನು ನೀನು ನೆರವೇರಿಸಬೇಕಾಗಿ ನಾವು ಈ ಒಂದು ನಿನ್ನ ಜ್ಞಾಪಕಕ್ಕೆ ಇವುಗಳನ್ನ ತರ್ತಾ ಇದ್ದೇವೆ ಅನ್ನುವಂತಹ ಒಂದು ಸನ್ನಿವೇಶ ಇದೆಯೇನೋ, ಹಾಗೆ ಅವರು ಭಾವ ಇದೆಯೇನೋ ಅನ್ನುವಂತಹ ಒಂದು ಭಾವನೆ ನಮ್ಮಲ್ಲಿ ಬರುತ್ತೆ. ಹಾಗೆಯೇ ಅವರು 9 ಮತ್ತು 10ರಲ್ಲಿ ಹಾಡುವಂಥ ಒಂದು ಹೊಸ ಹಾಡನ್ನು ಕೂಡ ನೀವು ನೋಡ್ರಿ. ಕರ್ತನಾದ ಯೇಸು ಕ್ರಿಸ್ತನ ಕುರಿತಂಥ ಹಾಡನ್ನು ನೀವು ನೋಡ್ರಿ. ಅದು ಒಂದು ಹೊಸ ಹಾಡಾಗಿತ್ತು ಅನ್ನುವಂಥದ್ದು ಕೂಡ ಬಹಳ ಪ್ರಮುಖವಾದದ್ದು. ನೀನು ಸುರುಳಿಯನ್ನು ತೆಗೆದುಕೊಂಡು ಅದರ ಮುದ್ರೆಗಳನ್ನು ಒಡೆಯುವುದಕ್ಕೆ ಯೋಗ್ಯನೇ. ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳವರಿಂದ ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡು ಅವರನ್ನು ನಮ್ಮ ದೇವರಿಗೋಸ್ಕರ ರಾಜ್ಯವನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದಿ. ಅವರು ಭೂಮಿಯ ಮೇಲೆ ಆಳುವರು ಅನ್ನುವಂಥದ್ದು. ಕಲ್ವಾರಿಯ ಕ್ರೂಜೆ ಮೇಲೆ ತನ್ನ ಸ್ವಂತ ಪ್ರಾಣವನ್ನು ಕೊಟ್ಟಂತಹ ಮಹೋನ್ನತನಾದ ಯೇಸು ಕ್ರಿಸ್ತನು, ಮನುಷ್ಯರ ಬಳಿಗೆ ದೀನನಾಗಿ ಬಂದಂತಹ ಯೇಸು ಕ್ರಿಸ್ತನು, ಹಾಗೆಯೇ ಮನುಷ್ಯರ ಬಳಿಯಲ್ಲಿ ಮಕ್ಕಳು ಇಷ್ಟಪಡುವಂತಹ ರೀತಿಯಲ್ಲಿ, ಮಕ್ಕಳ ಮನಸ್ಸಿನಂತಿರುವಂತಹ ಜನರು ಆತನನ್ನು ಪ್ರೀತಿಸುವಂತಹ ರೀತಿಯಲ್ಲಿ ಮನುಷ್ಯರ ಜೊತೆಯಲ್ಲಿ ಬದುಕಿದಂತಹ ಯೇಸು ಕ್ರಿಸ್ತನು
ಆತನು ನಮ್ಮೆಲ್ಲರಿಗೋಸ್ಕರ ಒಂದು ಅರ್ಪಿತನಾಗಿ ನಮ್ಮೆಲ್ಲರನ್ನ ದೇವರಿಗೋಸ್ಕರ ಒಂದು ಕೊಂಡುಕೊಂಡಂತಹ ವಿಷಯಕ್ಕಾಗಿ ಅವರು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇರುವಂಥದ್ದನ್ನು, ಸ್ತೋತ್ರವನ್ನು ಸಲ್ಲಿಸ್ತಾ ಇರುವಂಥದ್ದನ್ನು ನಾವಿಲ್ಲಿ ನೋಡ್ತೇವೆ. ಅಷ್ಟೇ ಅಲ್ಲದೆ ಆತನಿಗೋಸ್ಕರ ಎಲ್ಲ ಜನರು, ಎಲ್ಲ ದೇಶಗಳಿಂದ ಬಂದಂತಹ ಜನರು, ಎಲ್ಲ ಕುಲಗಳಿಂದ ಬಂದಂತಹ ಜನರು, ಎಲ್ಲ ಭಾಷೆಗಳವರು ಕೂಡ ಆತನ ಒಂದು ರಾಜ್ಯದಲ್ಲಿ ಸೇರುವರು ಅನ್ನುವಂಥ ಒಂದು ವಿಷಯವನ್ನು ನಾವಿಲ್ಲಿ ಗಮನಿಸಬಹುದು. ಹಾಗೆ ಇದಾದ ನಂತರ ಲಕ್ಷೋಪಲಕ್ಷ ಕೋಟ್ಯಾನುಕೋಟಿ ದೇವದೂತರು ಇವರೆಲ್ಲರೂ ಕೂಡ ಆ ಸಿಂಹಾಸನದ ಮುಂದೆ, ಹಾಗೆಯೇ ಆ 24 ಮಂದಿ ಹಿರಿಯರ ಸುತ್ತ, ಆ 4 ಜೀವಿಗಳು ಇವರೆಲ್ಲರ ಸುತ್ತ ಅಷ್ಟೊಂದು ಜನ ಮಹಾ ಸಂಖ್ಯೆಯಲ್ಲಿರುವಂಥದ್ದು, ಕೋಟ್ಯಾನುಕೋಟಿ ಲಕ್ಷೋಪಲಕ್ಷ ದೇವದೂತರು ಬಂದು ಒಂದು ಸ್ತುತಿ ಸಲ್ಲಿಸುವಂಥದ್ದನ್ನು 7 ಫೋಲ್ಡ್ ಪ್ರೇಸಸ್ ಅಂತ ಹೇಳ್ತೇವೆ. ಅಂದರೆ ಒಂದು 7 ಮಡಿಕೆಗಳಿರುವಂತಹ ಒಂದು ಸ್ತೋತ್ರ ಗೀತೆ ಅದು. ದೇವದೂತರು ಹೇಳುವುದನ್ನು ನೀವು ಗಮನಿಸ್ರಿ. ಬಲ, ಐಶ್ವರ್ಯ, ಜ್ಞಾನ, ಸಾಮರ್ಥ್ಯ, ಮಾನ, ಪ್ರಭಾವ, ಸ್ತೋತ್ರ ಇವುಗಳನ್ನು ಹೊಂದುವುದಕ್ಕೆ ಯೋಗ್ಯನಾದಾತನು, ಯಜ್ಞದ ಕುರಿಯಾದಾತನು ಎನ್ನುವಂತಹ ಒಂದು ಸ್ತೋತ್ರವನ್ನು ಈ ದೇವದೂತರು ಮಾಡುವಂಥದ್ದನ್ನು ನೋಡಿ ಅಲ್ಲಿ ಇನ್ನೊಂದು ವ್ಯತ್ಯಾಸವನ್ನು ನೀವು ಗಮನಿಸಬಹುದು. ವಿಮೋಚಿತರಾದವರು ಅಂದರೆ 24 ಮಂದಿ ಹಿರಿಯರು, ವಿಮೋಚಿತರನ್ನು ಒಂದು ಪ್ರತಿನಿಧಿಸುವಂತಹ ಹಿರಿಯರು, ಅವರು ಹಾಡ್ತಾರೆ ಅನ್ನುವಂಥದ್ದನ್ನು ಗಮನಿಸಿ. ಹಾಗೆಯೇ ಇಲ್ಲಿ ದೇವದೂತರು ಅವರು ಹೇಳ್ತಾ ಇದ್ದಾರೆ ಅನ್ನುವಂತಹ ವಿಷಯವನ್ನು ಕೂಡ ಗಮನಿಸಿ. ಅಷ್ಟೇ ಅಲ್ಲ, ಇಡೀ ಸೃಷ್ಟಿ ಈ ಆಕಾಶದಲ್ಲಿ ಮತ್ತು ಭೂಮಿಯ ಮೇಲೆ, ಭೂಮಿಯ ಕಡೆಗೆ ಎಲ್ಲ ಕಡೆ ಇರುವಂತಹ ಎಲ್ಲ ಸೃಷ್ಟಿಗಳು, ಭೂಮಿ ಆಕಾಶ ಸಮುದ್ರಗಳೊಳಗೆ ಇರುವಂತಹ ಎಲ್ಲವೂ ಕೂಡ ಕರ್ತನಾದ ದೇವರಿಗೆ ಒಂದು ಸ್ತೋತ್ರವನ್ನು ಸಲ್ಲಿಸುವಂಥದ್ದನ್ನು, ಯಜ್ಞದ ಕುರಿಯಾದಾತನಿಗೆ ಸ್ತೋತ್ರವನ್ನು ಸಲ್ಲಿಸುವಂಥದ್ದನ್ನು ನೀವು 13-14ನೇ ವಚನಗಳಲ್ಲಿ ನೋಡ್ತೀರಿ. ಅವು ಹೇಳುವಂತಹ ವಿಷಯಗಳನ್ನು ನೋಡ್ರಿ. ಸಿಂಹಾಸನಾಸೀನನಿಗೂ ಯಜ್ಞದ ಕುರಿಯಾದಾತನಿಗೂ ಸ್ತೋತ್ರ, ಮಾನ, ಪ್ರಭಾವ, ಆಧಿಪತ್ಯಗಳು ಯುಗಾಂತರಗಳಲ್ಲಿಯೂ ಇರಲಿ ಎಂದು ಹೇಳುವುದನ್ನು ಯೋಹಾನನು ಕೇಳ್ತಾನೆ. ಹಾಗೆ ಅವರು ಹಾಗೆ ಹೇಳಿದಾಗ 4 ಜೀವಿಗಳು ಕೂಡ ಆಮೇನ್ ಅನ್ನುವಂಥದ್ದನ್ನು ಕೂಡ ಯೋಹಾನನು ಕೇಳ್ತಾನೆ. ಮತ್ತು ಹಿರಿಯರು ಕೂಡ ಹೀಗೆ ಹೇಳಿದ ನಂತರ ಅವರು ಅಡ್ಡ ಬಿದ್ದು ನಮಸ್ಕಾರ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ನಾವೀಗ ಪ್ರಕಟಣೆಯ 5ನೇ ಅಧ್ಯಾಯವನ್ನು ಮುಗಿಸಿದ್ದೇವೆ. ಪ್ರಕಟಣೆ ಅನ್ನುವಂಥದ್ದು ಒಂದು ಬಹುವಚನದಲ್ಲಿಲ್ಲ ಅನ್ನುವಂಥದ್ದನ್ನು ಕೂಡ ಗಮನಿಸ್ರಿ. ಈ ಪ್ರಕಟಣೆ ಅನ್ನುವಂಥದ್ದು ಕರ್ತನಾದ ಯೇಸು ಕ್ರಿಸ್ತನು ರಾಜರ ರಾಜನಾಗಿ, ಕರ್ತನಾಗಿ ಪ್ರಕಟವಾಗುತ್ತಾ ಹೋಗ್ತಾ ಇರುವಂತಹ ಒಂದು ಸಂಗತಿಯನ್ನು ಸೂಚಿಸುವಂಥದ್ದು ಏನೋ ವಿಷಯವನ್ನು ಜ್ಞಾಪಕದಲ್ಲಿಡಿ. ಹಾಗೆಯೇ ಇದರ ಪ್ರಮುಖ ಸಾರಾಂಶ ಏನಾಗಿದೆ ಅಂತಂದರೆ, ನಾವು ಮೊದಲೇ ನೋಡಿದ ಹಾಗೆ 1ನೇ ಅಧ್ಯಾಯ 7ನೇ ವಚನದಲ್ಲಿ, ಈಗೋ ಮೇಘಗಳೊಂದಿಗೆ ಬರುತ್ತಾನೆ, ಎಲ್ಲರ ಕಣ್ಣುಗಳು ಆತನನ್ನು ಕಾಣುವವು, ಆತನನ್ನು ಇರಿದವರು ಸಹ ಕಾಣುವರು, ಭೂಮಿಯಲ್ಲಿರುವ ಎಲ್ಲ ಕುಲದವರು ಆತನನ್ನು ನೋಡಿ ಎದೆ ಬಡುಕೊಳ್ಳುವರು, ಹೌದು ಹಾಗೆಯೇ ಆಗುವುದು, ಆಮೇನ್ ಅನ್ನುವಂತಹ ವಿಷಯ. ಹಾಗೆಯೇ ಇನ್ನೊಂದು ಬಹಳ ಆಸಕ್ತಿಕರವಾದಂತಹ ವಿಷಯ ಅಂತಂದರೆ, ಯಾವಾಗಲೂ ಒಂದು ದೇವರ ಒಂದು ಬರುವಿಕೆಯನ್ನು ನಾವು ನೋಡಬೇಕಾದ್ರೆ ಮೇಘಗಳನ್ನು ಕೂಡ ನಾವು ನೋಡ್ತೇವೆ. ನೀವು ದಾನಿಯೇಲ 7ನೇ ಅಧ್ಯಾಯ 13ನೇ ವಚನದಲ್ಲಿ ಕೂಡ ಈ ಒಂದು ವಿಷಯವನ್ನು ನೋಡಬಹುದು. ನಾನು ಕಂಡ ರಾತ್ರಿಯ ಕನಸಿನಲ್ಲಿ ಈಗೋ ಮನುಷ್ಯ ಕುಮಾರನಂತಿರುವವನು ಆಕಾಶದ ಮೇಘಗಳೊಂದಿಗೆ ಬಂದು ಆ ಮಹಾವೃದ್ಧನನ್ನು ಸಮೀಪಿಸಿದನು. ಮಹಾವೃದ್ಧನು ಅಂದರೆ ಇಲ್ಲಿ ತಂದೆಯಾದ ದೇವರು ಆದಿಕಾಲದಿಂದ ಇದ್ದಂತಹ ಆತನನ್ನು ಸೂಚಿಸಲು ಮಹಾವೃದ್ಧನು ಅನ್ನುವಂತಹ ಒಂದು ಸಾಂಕೇತಿಕ ಭಾಷೆಯನ್ನು ಪ್ರಯೋಗಿಸಲಾಗಿದೆ. ಹಾಗೆಯೇ ಮತ್ತಾಯ 26ನೇ ಅಧ್ಯಾಯ 64ನೇ ವಚನದಲ್ಲಿ ಕ್ರೂಜಿಗೆ ಮುಂಚಿನ ಒಂದು ವಿಚಾರಣೆಯ ಸಮಯದಲ್ಲಿ ಮಹಾಯಾಜಕನಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂತಹ ಒಂದು ವಿಷಯವನ್ನು ನೋಡ್ರಿ. ಇದಲ್ಲದೆ ಇನ್ನು ಮೇಲೆ ಮನುಷ್ಯ ಕುಮಾರನು ಸರ್ವಶಕ್ತನ ಬಲಗಡೆಯಲ್ಲಿ ಆಸೀನನಾಗಿರುವುದನ್ನು, ಆಕಾಶದ ಮೇಘಗಳ ಮೇಲೆ ಕುಳಿತು ಬರುವುದನ್ನು ಕಾಣುವಿರಿ ಎಂದು ನಿಮಗೆ ಹೇಳುತ್ತೇನೆ ಅಂತನು ಅನ್ನುವಂಥದ್ದು. ಕರ್ತನಾದ ಯೇಸು ಕ್ರಿಸ್ತನು ತನ್ನ 1000 ವರ್ಷಗಳ ಆಳ್ವಿಕೆಗಾಗಿ ಬರಲಿಕ್ಕಿದ್ದಾನೆ. ಅದಕ್ಕಾಗಿ ಒಂದು ಶುದ್ಧೀಕರಣದ ಕಾರ್ಯವನ್ನು ಈ ಭೂಮಿಯ ಮೇಲೆ ನಡೆಸಬೇಕಾಗಿದೆ. ಹಾಗೆಯೇ ಆತನು ತನ್ನವರನ್ನು ಆಯ್ದುಕೊಳ್ಳುವಂತಹ ಒಂದು ವಿಷಯ ಕೂಡ ಇದೆ.
ಈ ಒಂದು ಮುಂದೆ ಆಗುವಂತಹ ಸಂಗತಿಗಳು ನಾವು ಮುಂದಿನ ಭಾಗಗಳಲ್ಲಿ ನೋಡುವಂತಹ ಸಂಗತಿಗಳು ಈ ಎಲ್ಲ ವಿಷಯಗಳನ್ನು ಒಳಗೊಂಡಿರುತ್ತವೆ. ಈ 7 ವರ್ಷಗಳ ಕಾಲ ಏನು ನಡೆಯಲಿವೆ ಅನ್ನುವಂಥದ್ದು ಕರ್ತನ ದೇವರು ಆ ಮುದ್ರೆಯನ್ನು ತೆಗೆದುಕೊಂಡಿದ್ದಾನೆ. ಅಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನ ಅದನ್ನು ಒಡೆಯಲಿಕ್ಕಿದ್ದಾನೆ. ಮತ್ತು ಅದನ್ನು ಒಡೆದಾಗ ಏನಾಗುತ್ತೆ ಅನ್ನುವಂಥದ್ದನ್ನು ನಾವು ಮುಂದಿನ ಭಾಗಗಳಲ್ಲಿ ನೋಡ್ತೇವೆ. ಅಷ್ಟೇ ಅಲ್ಲದೆ ಈ ವಿಷಯಗಳನ್ನು ಕುರಿತು, ಈ 7 ವರ್ಷಗಳ ವಿಷಯಗಳನ್ನು ಕುರಿತು ದಾನಿಯೇಲನಿಗೂ ಕೂಡ ತಿಳಿಸಲಾಗಿತ್ತು. ಅವನ ಒಂದು ಪ್ರವಾದನೆಯ ಪುಸ್ತಕದಲ್ಲಿ ಕೂಡ ಈ 7 ವರ್ಷಗಳ ಒಂದು ಸಂಕಟ ಕಾಲವನ್ನು ಕುರಿತಂತಹ ಪ್ರವಾದನೆ ಇದೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಈ ಎಲ್ಲ ವಿಷಯಗಳನ್ನು ಕುರಿತಾಗಿ ನಾವು ಮುಂದಿನ ಭಾಗಗಳಲ್ಲಿ ನೋಡ್ತೇವೆ. ಆತನ ನ್ಯಾಯದಂಡನೆಯ ವಿಚಾರ, ಹಾಗೆ ಆತನು ಹೇಗೆ ಒಂದು ಭೂಮಿಯನ್ನು ಶುದ್ಧೀಕರಣಗೊಳಿಸಿ ಕೊನೆಯಲ್ಲಿ ಆತನು ಮತ್ತೆ ಹಿಂತಿರುಗಿ ಬಂದು ತನ್ನ ಜನರೊಂದಿಗೆ, ತನ್ನ ಸಭೆಯೊಂದಿಗೆ ವಧುವಾಗಿರುವಂತಹ ಒಂದು ವಧುವಿನ ಸ್ಥಾನವನ್ನು ಗಳಿಸ್ಕೊಂಡಿರುವಂತಹ ಸಭೆಯೊಂದಿಗೆ ಆತನು ಹೇಗೆ ಹಿಂತಿರುಗಿ ಬಂದು ಒಂದು ತನ್ನ ರಾಜ್ಯವನ್ನು ಸ್ಥಾಪಿಸ್ತಾನೆ ಅನ್ನುವಂಥ ವಿಷಯವನ್ನು ನಾವು ಮುಂದಿನ ಭಾಗಗಳಲ್ಲಿ ಭಾಳ ಆಳವಾಗಿ ನೋಡಲಿದ್ದೇವೆ. ಕರ್ತನ ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಥ್ಯಾಂಕ್ ಯು.